ಏನ್ ರಾಮ ನೋಡ್ತಾ ಇದ್ದೀರಿ? ತಳ್ರಮ್ಮ ಆಚೆ. ಇವಳನ್ನ ಮುಟ್ಟೋದಿಕ್ಕೂ ಅಸಹ್ಯ ಆಗುತ್ತೆ. ಇವಳನ್ನ ಮುಟ್ಟಿ ನೀನ್ಯಾಕೆ ಮೈ ನಾವು ಹೊಲ್ಸ್ ಮಾಡ್ಕೋತೀಯ? ಹೋಗೆ ಆಚೆ. ತೊಲ್ಗೆ ಆಚೆ. ಏನೇ ನೋಡ್ತಾ ನಿಂತಿದ್ಯಾ? ತೊಲ್ಗೆ ಆಚೆ. ಹೆಂಗೆ ಹಚ್ಚಿದ್ದ? ಚೆನ್ನಾಗಿ ಹತ್ಕೋತು. ನಾನು ನಿನಗೆ ಸಾವಿರ ಸಲ ಹೇಳಿಲ್ಲ ಅವನಿಗೆ ಮುದ್ದು ಕೊಡಬೇಡ ಅಂತ. ನಾನು ಯಾಕೆ ಸಾವಿರ ಸಲ ಕೇಳಿದ್ದೀನಿ? ಮುದ್ದು ಕೊಟ್ಟರೆ ಮನೆಗೆ ಆಗುತ್ತೆ. ಇನ್ಯಾವತ್ತೂ ನಾನು ಅವಳ ಮನಸ್ಸು ನೋಯಿಸಲ್ಲ. ಇನ್ಯಾವತ್ತೂ ನಾನು ಈ ಮನೆಗೆ ಕಾಲಿಡಲ್ಲ. ಶಿವನೇ, ನನ್ಗೆ ಯಾಕೆ ದುರ್ಬುದ್ಧಿ ಕೊಟ್ಟೆ? ಮೊದಲೆಲ್ಲ ಮಕ್ಕಳಿಲ್ದೆ ಹೋದ ಕಡೆ ಎಲ್ಲ ಬಂಜೆ ಬಂಜೆ ಅಂತ ಅವಮಾನ ಅನುಭವಿಸೋ ಹಾಗೆ ಮಾಡಿದೆ. ಈಗ ಮಗನ್ ಕೊಟ್ಟೆ, ಅವನಿಂದ ಹಗಲು ರಾತ್ರಿ ಸಂಕಟ ಅನುಭವಿಸೋ ಹಾಗೆ ಮಾಡ್ತಿದ್ಯಲ್ಲಪ್ಪ. ಅವನದೊಂದು ಮುತ್ತಿಗೋಸ್ಕರ 20 ವರ್ಷ ತಾಯಿ ಮಗಳ ಸಂಬಂಧನೇ ನಾಶ ಆಗೋಯ್ತಲ್ಲ. ಆಡ್ಕೊಂಡು ನಗೋರ್ ಮುಂದೆ ಎಡು ಬೀಳಕ್ಕಾಗೋಯ್ತು. ಒಂದು ಕ್ಷಣ ನನಗೆ ಯಾಕೆ ಆ ಥರ ಕೋಪ ಕೊಟ್ಟೆ? ನನ್ನ ರೇಣುಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನೇನ್ ಮಾಡ್ಲಿ? ಆ ಏಟು ಸ್ವಲ್ಪ ಮೇಲೆ ಬಿದ್ದಿದ್ರೆ ಇವಳ ಮನೆಯಿಂದನೇ ಅವಳ ಶವಯಾತ್ರೆ ಶುರು ಆಗ್ಬಿಡ್ತಿತ್ತು. ಊರ್ ಜನರ ಮುಂದೆ ನಾನು ತಲೆ ಎತ್ಕೊಂಡು ಹೇಗೆ ಓಡಾಡ್ಲಿ? ಈ ಪಾಪಿ ಕೈಯಿಂದ ನನ್ನ ಜೀವನನೇ ಹಾಳಾಗೋಯ್ತು. ಇಲ್ಲ, ನನ್ನ ರೇಣುಕಾ ಕೆನ್ನೆಗೆ ಹೊಡೆದಿರೋ ಈ ಕೈನ ಸುಮ್ಮನೆ ಬಿಡಬಾರ್ದು. ಅವಳು ಅನುಭವಿಸ್ತಾ ಇರೋ ಈ ನೋವನ್ನ ಇದು ಅನುಭವಿಸ್ಬೇಕು.
ಏಕೆ ಏಕೆ ನನಗೆ ಸುಳ್ಳು ಹೇಳಿದೆ? ಈ ಸಾರ್ವಭೌಮನಿಗೆ ಸುಳ್ಳು ಹೇಳುವಷ್ಟು ಸೊಕ್ಕೆ ನಿನಗೆ? ಸುಳ್ಳು ನಾನು ಯಾವ ಸುಳ್ಳು ಹೇಳಿದೆ ಸ್ವಾಮಿ? ಮುಚ್ಚು ಬಾಯಿ, ನೀಚ ಹೆಣ್ಣೆ. ಸುಳ್ಳು ಹೇಳಿರುವುದೇ ಒಂದು ಮಹಾ ಅಪರಾಧ. ಅದನ್ನು ಮೊರೆಮಾಚುವ ದುಸ್ಸಾಹಸ ಮಾಡುತ್ತೀಯ. ನಾನು ಅಂದೇ ಅನುಮಾನಿಸಿದ್ದೆ ಈ ನಿನ್ನ ಮಗು ಸ್ವಾಭಾವಿಕವಾಗಿಲ್ಲ ಎಂದು. ನಿನ್ನ ಮಗುವಿಗೆ ಕಿವಿ ಕೇಳುವುದಿಲ್ಲ, ಮಾತು ಬರುವುದಿಲ್ಲ, ಮೂಕ ಎಂಬುವ ಸತ್ಯ ತಿಳಿದಿದ್ದು ನನ್ನಿಂದ ಮುಚ್ಚಿಟ್ಟು ವಂಚಿಸಲು ಪ್ರಯತ್ನ ಮಾಡುತ್ತಿದ್ದೀಯಾ? ಇಲ್ಲ ಪ್ರಭು, ಇಲ್ಲ. ಪತಿದೇವರನ್ನು ವಂಚಿಸುವಷ್ಟು ಪಾಪದ ಹೆಣ್ಣು ನಾನಲ್ಲ. ಮತ್ತೇಕೆ ಸುಳ್ಳು ಹೇಳಿದೆ? ಇಲ್ಲ ಸ್ವಾಮಿ, ಇಲ್ಲ. ನನಗೆ ವಿಷಯ ತಿಳಿದ ತಕ್ಷಣ ನಿಮ್ಮ ಗಮನಕ್ಕೆ ತರಬೇಕೆಂದು ಆಗ್ರಹಿಸಿದೆ. ಆದರೆ ಏನಾದರೆ? ರಾಜಮಾತೆಯವರು ಯಾವುದೇ ಕಾರಣಕ್ಕೂ ನಿಮಗೆ ವಿಷಯವನ್ನು ತಿಳಿಸಕೂಡದು ಎಂದು ಆಜ್ಞೆ ಮಾಡಿಬಿಟ್ಟರು. ನಾನೇನು ಮಾಡಲಿ ಸ್ವಾಮಿ, ನಾನೇನು ಮಾಡಲಿ? ರಾಜಮಾತೆಯವರ ಆಜ್ಞೆಯನ್ನು ಧಿಕ್ಕರಿಸಲೇ? ಸತ್ಯವನ್ನು ಮುಚ್ಚಿಟ್ಟು ಪತಿದೇವರಿಗೆ ದ್ರೋಹ ಮಾಡಲೇ? ಈ ಧರ್ಮ ಸಂಕಟದಲ್ಲಿ ದಿನವೂ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದೇನೆ ಸ್ವಾಮಿ, ಕೈ ತೊಳೆಯುತ್ತಿದ್ದೇನೆ. ನಿಲ್ಲಿಸು. ನಿನ್ನ ದರಿದ್ರ ರೋದನವನ್ನು ನನಗೆ ಹೀಗೊಂದು ವರ, ನನ್ನ ತಾಯಿ ಇಚ್ಛಿಸಿದಂತೆ ನನಗೆ ಮರಣ ಬರಬೇಕು. ಬೇರೆ ಯಾವುದೇ ರೀತಿಯಲ್ಲಿ ನನಗೆ ಮರಣ ಬರಕೂಡದು. ದ್ರೋಹ, ಹೆತ್ತ ತಾಯಿಂದಲೇ ಮಗನಿಗೆ ದ್ರೋಹ. ನಾನು ಅನುಮಾನಿಸಿದ್ದು ಅಕ್ಷರಶಃ ಸತ್ಯವಾಗುತ್ತಿದೆ. ಮಾತೃ ಸಂಬಂಧವೂ ಕೂಡ ಸಮಯ ಸಾಧಕತನವೆಂದು ಸಾಬೀತಾಗುತ್ತಿದೆ. ಅಮ್ಮ, ಹುಲಿ ಬಂದಾಗ ನಿನಗೆ ಭಯ ಆಗಿಲ್ಲೇನೋ? ಭಯನ ಪ್ರಾಣನೇ ಇದ್ದಂಗಾಗಿತ್ತು.
ಆಗ ತಕ್ಷಣ ಮರಿದವ ಹೇಳಿದ್ದು ಜ್ಞಾಪಕಕ್ಕೆ ಬಂತು. ಪ್ರಾಣಿಗಳೇನಾದ್ರೂ ಹತ್ರಕ್ಕೆ ಬಂದ್ರೆ ಓಡೋಗ್ಬಾರ್ದು, ಅಲ್ಲೇ ಸತ್ತೋರಂಗೆ ಬಿತ್ಕೋಬೇಕು ಅಂತ ಹೇಳಿದ್ದ. ಯಾಕೆ ಅಂದ್ರೆ ಅವು ಸತ್ತು ಪ್ರಾಣಿಗಳನ್ನ ತಿನ್ನಲ್ವಂತೆ, ಬರೀ ಬೇಟೆ ಆಡ್ಕೊಂಡೇ ತಿನ್ನದಂತೆ. ಅದಕ್ಕೆ ಸುಮ್ಮನೆ ಅಲ್ಲೇ ಮಲ್ಕೊಂಡ್ಬಿಟ್ಟೆ. ಬೇಟೆ ಆಡೋ ಪ್ರಾಣಿಗಳು ಅಂದ್ರೆ ಅವೆಲ್ಲ ಕ್ರೂರಿಗಳು ಅಂತ ತಿಳ್ಕೊಂಡಿದ್ದೀರಿ. ಅವೆಲ್ಲ ತಪ್ಪು. ಅವುಗಳು ಆಹಾರಕ್ಕೋಸ್ಕರ ಬೇಟೆ ಆಡುತ್ತೆ, ಆದ್ರೆ ಅವುಗಳಿಗೂ ಹೃದಯ ಇದೆ, ಮನಸ್ಸಿದೆ, ಪ್ರೀತಿ ಇದೆ. ನಾವು ಪ್ರೀತಿ ಮಾಡಿದ್ರೆ ಅವು ನಮ್ಮನ್ನ ಪ್ರೀತಿಸುತ್ತೆ. ಉದಾಹರಣೆಗೆ ನಾಯಿನೂ ಮಾಂಸಾಹಾರಿನೇ, ಆದರೆ ಮನುಷ್ಯರ ಜೊತೆ ವಾಸ ಮಾಡಿ ಮನುಷ್ಯನಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸುತ್ತೆ, ಮನುಷ್ಯನಿಗಿಂತ ಹೆಚ್ಚಾಗಿ ನಿಯತ್ತಿರುತ್ತೆ. ನಿನ್ ಮಾತು ನಿಜ ಕಣೋ. ಈ ಹುಳಿನ ನೋಡಿ ಸುಮ್ಮನೆ ಮೋಸ್ಟ್ ನೋಡ್ಬಿಟ್ಟು ಹೊರಟೋಯ್ತು. ನೀನೇನೋ ಮಲ್ಕೊಂಡ್ಬಿಟ್ಟಿದಪ್ಪ. ಆದ್ರೆ ನಾವು ಕಲ್ಲಿಂದ ಬಚ್ಚಿಕೊಂಡು ನಿನ್ನ ನೋಡ್ತಾ ಇದ್ವಿ. ಸದ್ಯ ಇವನದ್ ಮಾಡ್ಲಿಲ್ಲ. ಯಾವುದು? ಅದೇ ಯಾಕೋ ನಿದ್ದೆ ಬರ್ತಾ ಇದೆ. ಸರಿ, ನೀವೆಲ್ಲರೂ ಮಲ್ಕೊಳ್ಳಿ. ನಾಳೆ ಇನ್ನೂ ಜಾಸ್ತಿ ಪ್ರಾಣಿ ನೋಡೋಣ. ಬರೀವಾ ನೀನ್ ಮಲ್ಕೊಳ್ವೇನೋ? ಇಲ್ಲ, ನೀವೆಲ್ಲರೂ ಮಲ್ಕೊಳ್ಳಿ. ನಾನು ಎಚ್ಚರವಾಗೇ ಇರ್ತೀನಿ. ಬಾ, ಸರಿಯಾಗಿ ಮಾಡಿದೆ ಕಣೆ. ನನಗೀಗ ಒಂದು ತಮ್ಮಿಗೆ ಹಾಲು ಕುಡ್ದಷ್ಟು ಸಮಾಧಾನ ಆಯಿತು. ಅಲ್ಪ ತೃಪ್ತೆ ನೀನು ಅಲ್ಲ. ಅವಳನ್ನ ಬೀದಿಗೆ ತಳ್ಳಿದ್ದಕ್ಕೆ ಎಷ್ಟು ಖುಷಿ ಪಟ್ರೆ ಮುಂದಿನ ಕತೆ ಏನು? ಅವಳು ನನಗೆ ಮಾಡಿರೋ ಅವಮಾನಕ್ಕೆ ನೇಣು ಹಾಕೊಂಡು ನೇತಾಡಬೇಕು. ಅದೇ ನಮ್ಮ ಗುರಿ. ರೇಣುಕಾ ಮಂಚಣ್ಣ ಅವ್ರು ಬಂದ್ರು. ಅವ್ರು ಬಂದ್ರೆ ಅವ್ರ ಹತ್ರ ಹೋಗಮ್ಮ, ನನ್ನ ಹತ್ರ ಯಾಕೆ ಬರ್ತೀಯ? ಅಯ್ಯೋ, ಅವ್ರು ಬಂದ್ರು, ನಾನು ಏನ್ ಮಾಡ್ಲಿ ಅಂತ ಕೇಳಕ್ ಬಂದೆ. ನಾನು ಅಳ್ತಾನೆ ಇದ್ದೀನಿ. ನನ್ನ ನೋಡ್ದೆ ನಿಮ್ ಪಾಡಿಗೆ ನೀವು ಹೋಗ್ತಾನೆ ಇದ್ದೀರಲ್ರಿ. ದಿನ ಸಾಯೋರಿಗೆ ಅಳೋರು ಯಾರೇ? ಆಯ್ತು, ನಾನು ಸಾಯ್ತೀನಿ. ನಮ್ಮ ಮನೆ ಹಾಳಾಗೋಯ್ತು, ಏನು ಅಂತ ಕೇಳ್ಬಾರ್ದ? ಇಂಥವ್ರೆಲ್ಲ ಬಂದ ಮೇಲೆ ಹಾಳಾಗೋದೆ ಬಿಡು. ರೇಣುಕಾ ಎಲ್ಲಿದ್ಯಮ್ಮ? ಇಷ್ಟೊಂದು ಕರಿತಾ ಇದ್ದೀನಿ, ಮಾತಾಡ್ತಾನೆ ಇಲ್ವಲ್ಲ ನೀನು? ಅವಳು ಬರೋ ಹಾಗಿದ್ರೆ ಬರ್ತಾ ಇರ್ಲಿಲ್ವೇನ್ರಿ? ಬರೋ ಹಾಗಿದ್ರೆ ಏನೇ ಹೇಳ್ತಾ ಇದೀಯಾ? ನನ್ನ ಮಗಳಿಗೆ ಏನೇ ಮಾಡ್ದೆ? ರಾಕ್ಷಸಿ. ಅಪ್ಪಯ್ಯ!
ಅಪ್ಪ ಶರವೇಗ ಕೊಟ್ಟಿರೋ ಶರಣಪ್ಪ ಅವಳು ಏನು ಹೇಳ್ತಾ ಇದ್ದಾಳೆ ಅಂತ ಸ್ವಲ್ಪ ಕೇಳಿಸ್ಕೊಳು. ಕೈ ಖಾಲಿ ಇದೆ, ಕೆನ್ನೆ ಚೆನ್ನಾಗಿದೆ ಅಂತ ಒಡೆಯಕ್ಕೆ ಶುರು ಮಾಡ್ಬಿಟ್ಟಲ್ಲ. ಕೇಳಿಸ್ಕೊಳಪ್ಪ ಶರಣಪ್ಪ, ಆ ಉತ್ತರಾಜಿ ಪಾಪ ನಿನ್ನ ಮುದ್ದಿನ ಮಗಳು ರೇಣುಕಾಗೆ ಕಾಪಾಡ ಕೊಡ್ದಿದ್ದಾಳಪ್ಪ. ರಾಜಮ್ಮ, ನನ್ನ ಮಗಳು ರೇಣುಕಾ ಕಪಾಳ ಕೊಡದ್ಲ? ಉತ್ತರಾಜಮ್ಮ ನನಗೆ ಮಗಳಿಗಿಂತ ಹೆಚ್ಚು. ರೇಣುಕಾ ಅವಳಿಗೆ ಸ್ವಂತ ಮಗಳಿದ್ದಾಗೆ. ಅಂತವಳು ಅವಳಕೆನೆ ಹೊಡೆಯೋದಕ್ಕೆ ಸಾಧ್ಯನಾ? ಇವಳು ಬೇಕಾದ್ರೆ ನನ್ನ ಮಗಳನ್ನ ಸಾಯಿಸ್ಬಿಟ್ಟಿದ್ದಾಳೆ ಅಂತ ಹೇಳ್ರಿ, ಅದನ್ನು ಬೇಕಾದ್ರೆ ನಂಬಿಡ್ತೀನಿ. ಆದ್ರೆ ಉತ್ತರಾಜಮ್ಮ ನನ್ನ ಮಗಳು ಕೆನ್ನೆಗೆ ಹೊಡೆದಿದ್ದಾಳೆ ಅನ್ನೋದನ್ನ ಮಾತ್ರ ನಂಬೋದಿಲ್ಲ. ರೀ, ಮಂಚಣ್ಣ ಹೇಳ್ತಾ ಇರೋದು ಸತ್ಯವಾಗ್ಲೂ ಸತ್ಯ ರೀ. ನಮ್ಮ ಮಗಳು ರೇಣುಕಾ ಮೇಲೆ ಆಣೆ ಇಟ್ರೆ ನೀವು ಇನ್ನೊಂದು ಕೆನ್ನೆಗೆ ಹೊಡಿತೀರ. ಅದಕ್ಕೆ ನಾನು ನನ್ನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ, ಇದು ನಿಜ ರೀ. ಅಲ್ಲಪ್ಪ ಶರಣಪ್ಪ, ಸುಮ್ಮನೆ ಒಬ್ಬರ ಮೇಲೆ ಆರೋಪ ಹೊರಿಸೋದಕ್ಕೆ ನನಗೇನು ಚಿಕಿತ್ಸೆ ಕೊಡೋಕೆ ಜನರಿಲ್ಲದೆ ಖಾಲಿ ಕೂತಿದ್ದೀನಿ ಅನ್ಕೊಂಡೇನೋ? ನನ್ನ ಮನೆ ಮುಂದೆ ರೋಗಿಗಳನ್ನ ಸಾಲ ನಿಲ್ಲಿಸಿ ಬಂದಿದ್ದೀನಿ. ಮೊದಲು ನಿನ್ನ ಮಗಳಿಗೂ ರೋಗ ವಾಸಿ ಮಾಡೋಣ ಅಂತ. ಮಂಚಣ್ಣ, ರೋಗ ಗೀಗ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾನು ಮನುಷ್ಯ ಆಗಿರಲ್ಲ. ನೀನು ಮನುಷ್ಯನಾಗಿರ್ತೀಯೋ ದೇವರಾಗಿರ್ತೀಯೋ, ಆದರೆ ಈಗ ನಿನ್ನ ಮಗಳಿಗೆ ಸರಿಯಾದ ಚಿಕಿತ್ಸೆ ಕೊಡದೇ ಇದ್ರೆ ಅವಳು ದೇವ್ರ ಹತ್ರ ಹೋಗೋದಂತೂ ಸತ್ಯ. ನಿಮ್ಮದೇನು ಬಾಯ ಬಚ್ಚಲ, ಬಾಯಿಗೆ ಬಂದಂಗೆ ಬಗೊಳ್ತೀರಲ್ಲ. ರೀ, ಬೊಗ್ಲಕ್ ಅವರು ನಾಯಿ ಅಲ್ಲ ರೀ. ಪಾಪ ರೇಣು ಕೆನ್ನೆ ಊದ್ಕೊಂಡು ಮಾತಾಡಕ್ಕೂ ಆಗಲ್ಲ ಅಂತ ಹೇಳಿದ್ರು ಮಂಚಣ್ಣ. ಚಳಿ ಜ್ವರ ಬಂದು ನಡುಗ್ತಾ ಇದ್ದಾಳೆ ಅಂತ ಹೇಳಿದ್ರು ಮಂಚಣ್ಣ. ಅವಳು ಬದುಕೋದೇ ಕಷ್ಟ ಅಂತ ಹೇಳಿದ್ರು ಮಂಚಣ್ಣ. ನೋಡಪ್ಪ ಶರಣಪ್ಪ, ಮಂಚ ಅಣ್ಣ ಅನ್ನೋದೊಂದು ಬಿಟ್ರೆ ತಮ್ಮ ಶ್ರೀಮತಿ ಹೇಳಿದ್ದು ಅಷ್ಟು ಅಕ್ಷರಶಃ ಸತ್ಯ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ಕೋಬೇಡಪ್ಪ ಶರಣಪ್ಪ. ಆ ಉತ್ತರಾಜಿ ಹಾಗಲಕಾಯಿ ಆದರೆ ಪಾಪ ನಿನ್ನ ಮಗಳಿಗೆ ಹೊಡೆದದ್ದನ್ನು ಕಣ್ಣಾರೆ ನೋಡಿದ ಬೇವಿನಕಾಯಿಗಳು ನಾವೇ. ನಮ್ಮ ಮಾತಿನ ಮೇಲೆ ನಿನಗೆ ನಂಬಿಕೆ ಬರ್ತಿಲ್ಲ ಅಲ್ವೇನಪ್ಪ ಶರಣಪ್ಪ? ಹೋಗು, ಪಾಪ ಹೊಡೆಸ್ಕೊಂಡು ಸಾವು ಬದುಕಿನ ನಡುವೆ ಹೋರಾಡ್ತಾ ಇರೋ ನಿನ್ನ ಮಗಳ ಹತ್ರನೇ ಹೋಗಿ ಕೇಳು. ಆ ಉತ್ತರಾಜಮ್ಮನ ಪುರಾಣನ ಒಂದೊಂದಾಗಿ ಬಿಚ್ಚಿಡ್ತಾಳೆ. ರೇಣುಕಾ, ಎಷ್ಟಕ್ಕೆ ಮುಗಿಲಿಲ್ಲ ನೀನು, ಮುಂದೇನು ತುಂಬ ಅಳಬೇಕು. ಶಿವನೇ, ಎಲ್ಲೆಲ್ಲಿ ಹುಡುಕಿದ್ರು ಸಿಗ್ಲಿಲ್ವಲ್ಲಪ್ಪ ಇವನು. ಉತ್ತರಾಜಿಗೆ ಏನಂತ ಉತ್ತರ ಹೇಳಿ ಅವಳನ್ನು ಹೇಗೆ ಸಮಾಧಾನ ಮಾಡಲಿ? ಯಾಕಪ್ಪ ನಮಗೆ ಈ ಥರ ಸಂದಿಗ್ಧ ಪರಿಸ್ಥಿತಿ ತಂದಿಡ್ತೀಯ?
ನಾನು ಮಾಡಿ ತಪ್ಪಿಗೆ ಇದು ಕಮ್ಮಿನೇ ಸ್ವಾಮಿ. ಬಿಡಿ ಸ್ವಾಮಿ, ಬಿಡಿ ಸ್ವಾಮಿ. ಉತ್ತರ ಏನ್ ಮಾಡ್ಕೊತಿದ್ಯಾ? ನನ್ನ ಮಾತು ಕೇಳು. ಉತ್ತರ ಉತ್ತರ ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಗೊತ್ತಾ? ಎಂತ ಕೆಲಸ ಮಾಡ್ಕೊಂಡೆ? ಹೀಗೇನಪ್ಪ ಮಾಡೋದು? ಮುಂದೆ ದಾರಿನೇ ಇಲ್ವೇ? ಬನ್ನಿ ಬೇರೆ ದಾರಿ ನೋಡ್ಕೊಳ್ಳೋಣ. ಸುಮ್ಮನಿರೋ ಭೀಮಾ, ನಾನು ಇದ್ದೀನಿ, ಕಿರಿಸ್ಬೇಡ. ಸುಮ್ಮನಿರೋ, ಸುಮ್ಮನಿರಿ, ನಾನಿದ್ದೀನಿ, ತಾಳ್ಮೆ. ಸುಮ್ಮನೆ ಇರೋ ಭೀಮಾ, ನಿನ್ನೆಯಿಂದನೂ ಅದು ನಮ್ಮ ಹಿಂದೆನೇ ಸುತ್ತಾಡ್ತಾ ಇದೆ. ತಿನ್ನೋದಾಗಿದ್ರೆ ನೆನ್ನೆ ತಿನ್ಬಿಡ್ಬೇಕಾಗಿತ್ತು. ಅದು ದೈನ್ಯದಿಂದ ನೋಡಿದ್ರೆ ಅದು ನಮ್ಮಿಂದ ಏನೂ ಸಹಾಯ ನಿರೀಕ್ಷೆ ಮಾಡ್ತಾ ಇದೆ. ಸಹಾಯನ? ಸಹಾಯನೂ ಬೇಡ, ಏನು ಬೇಡ, ನಡಿ ಮರಿದೆವು, ಹೋಗೋಣ. ಸುಮ್ಮನಿರೋ. ನೋಡಿದ್ರ, ನಾನು ಹೇಳಿಲ್ವಾ, ಪಾಪ ಅದ್ರ ಕಾಲಿಗೆ ಮುಳ್ಚುತ್ತಿದೆ ಕಣ್ರೋ. ನೋಡಿದ್ರ, ನಾನು ಹೇಳಿಲ್ವಾ, ಪಾಪ ಅದ್ರ ಕಾಲಿಗೆ ಮುಳ್ಚುತ್ತಿದೆ ಕಣ್ರೋ. ಅಬ್ಬಾ, ಅದಕ್ಕೆ ಇದ್ರ ಕೈಯಲ್ಲಿ ಓಡಕ್ಕಾಗ್ತಿಲ್ಲ. ಓಡೋಗಿದ್ದಿದ್ರೆ ಇವಾಗ ನಮ್ಮನ್ನು ತಿಂದಾಕ್ಬಿಡ್ತಿತ್ತು. ಬನ್ನಿ ಹೋಗೋಣ. ಬೇಡ ಬಸ್ಯ, ಒಂದು ಜೀವ ಕಷ್ಟದಲ್ಲಿದೆ ಅಂತ ಗೊತ್ತಾದ್ಮೇಲೂ ಅದಕ್ಕೆ ಸಹಾಯ ಮಾಡದೆ ಓಡೋಗೋದು ಮಾನವೀಯತೆ ಅಲ್ಲ.
ಅದು ದುಷ್ಟ ಪ್ರಾಣಿ ಕಣೋ. ಈ ಸೃಷ್ಟಿಲಿ ಯಾವ ಜೀವನೂ ಹುಟ್ಟುವಾಗಲೇ ಕ್ರೂರವಾಗಿರಲ್ಲ. ಬೆಳೀತಾ ಬೆಳೀತಾ ತನ್ನ ಬದುಕಿಗೋಸ್ಕರ ಬೇಟೆ ಆಡುತ್ತೆ. ಈ ಜಗತ್ನಲ್ಲಿ ಆಹಾರ ಸಿಗದೆ ಸಾಯೋ ಪ್ರಾಣಿಗಳಿಗಿಂತ ಪ್ರೀತಿ ಸಿಗದೆ ಸಾಯೋ ಜೀವಗಳೇ ಜಾಸ್ತಿ. ಪ್ರೀತಿಯಿಂದ ಈ ಜಗತ್ತನ್ನೇ ಗೆಲ್ಬೋದು. ಇನ್ನು ಈ ಹುಲಿನ ಗೆಲ್ಲೋದು ಯಾವ ಲೆಕ್ಕ? ನೀವೆಲ್ಲರೂ ಇಲ್ಲೇ ಇರಿ, ನಾನು ಅದ್ರ ಕಾಲಲ್ಲಿರೋ ಮುಳ್ಳನ್ನ ಕಿತ್ತಾಕ್ಬಿಟ್ಟು ಬರ್ತೀನಿ. ನಿನಗೇನು ತಲೆಗೆಲೆ ಕೆಟ್ಟಿದ್ಯಾನೋ? ಹತ್ರ ಹೋದ್ರೆ ತಿನ್ನಾಕ್ಬಿಡುತ್ತೆ. ಮಗಳೇ, ಅಯ್ಯಯ್ಯೋ, ಎಷ್ಟೊಂದು ಏಟು ಬಿದ್ದಿದೆಯಲ್ಲ ಮಗಳೇ. ನಿಮ್ಮಮ್ಮ ಹೇಳ್ತಾ ಇದ್ದಾಳೆ ಉತ್ತರಾಜಮ್ಮ ನಿನಗೆ ಹೊಡೆದ್ಲು ಅಂತ. ಏನಾಯ್ತು ಅಂತ ನೀನಾದರೂ ಹೇಳಮ್ಮ. ಏನ್ರಿ ನೀವು ನಾವೇ ಸುಳ್ಳು ಹೇಳ್ತಿದೀವಿ ಅನ್ನೋ ಥರ ಕೇಳ್ತಿದ್ದೀರಲ್ರಿ. ಆ ಮರಿದೇವನ್ ಕೆನ್ನೆಗೆ ಇವಳು ಮುತ್ಕೊಡ್ಬೇಕು ಅಂತ ಹಠ ಹಿಡಿದ್ಲಂತೆ. ಅದಕ್ಕೆ ಅವ್ರ ಅಮ್ಮ ಇವಳು ಕೆನ್ನೆಗೆ ಬಾಸ್ ಕಳಿಸಿದಾಳೆ. ಅಯ್ಯೋ ದೇವ್ರೆ, ಅವಳಿಗೆ ಯಾಕೆ ಬಂತು ಇಂಥ ದುರ್ಬುದ್ಧಿ ಅಂತ? ಅದು ಈಗ ಬಂದಿರೋದಲ್ಲ ಶರಣಪ್ಪ, ಹುಟ್ಟಿನಿಂದಾನೇ ಬಂದಿರೋದು. ಧರ್ಮ ದಾಸೋಹ ಶರಣೆ ಅಂತ ನಿಮ್ಮೆಲ್ಲರ ಕಣ್ಣಿಗೆ ಮಣ್ಣೆರ್ಚಿದ್ಲು ಅಷ್ಟೇ. ನಾನು ಎಷ್ಟು ಸಾರಿ ಹೇಳಿದ್ದೆ ಅವಳು ಸರಿ ಇಲ್ಲ, ಮಾಟಗಾತಿ ಅಂತ. ಆದರೆ ನೀವ್ಯಾರು ನಂಬಲೇ ಇಲ್ಲ. ಆ ಶನಿ ಬಂದು ನಿಮ್ಮ ಮನೆಗೆ ಅಟಕಾಯಿಸ್ಕೊಂಡ ಮೇಲೆ ಈಗ ನಿಮ್ಗೆ ಅರ್ಥ ಆಗ್ತಿದೆ ಅಷ್ಟೇ. ಪಾಪ, ಒಂದು ತುತ್ತು ಅನ್ನನೂ ತಿಂದಿಲ್ಲ, ನೀರು ಕುಡ್ದಿಲ್ಲ. ತುಟಿ ಬಿಚ್ಚಿ ಮಾತು ಆಡ್ತಾ ಇಲ್ಲ ರೀ ಪಾಪ. ಉತ್ತರಾಜಮ್ಮನ್ನ ನನ್ನ ಸ್ವಂತ ಮಗಳಿಗಿಂತ ಹೆಚ್ಚು ಅಂತ ನಾನು ಅನ್ಕೊಂಡಿದ್ದೆ. ಅವಳು ನನ್ನನ್ನ ತುಂಬ ಅಪ್ಪಯ್ಯ ಅಂತ ಕರೀತಾ ಇದ್ಲು. ಅಂಥವಳು ನನ್ನ ಮಗಳಿಗೆ ಹೀಗೆ ಮಾಡಿದಾಳೆ ಅಂದ್ರೆ ಅವಳು ಬಂಜೆ ಆಗಿದ್ದಾಗ ತಾಯಿ ಅಂತ ಕರ್ಸ್ಕೊಳ್ಳೋದಕ್ಕೆ ನನ್ನ ಮಗಳು ಬೇಕಾಗಿತ್ತು. ಈಗ ಅವಳಿಗೆ ಮಗ ಬಂದಿದ್ದಾನಲ್ಲ, ಅದಕ್ಕೆ ನನ್ನ ಮಗಳು ಅಂದ್ರೆ ಕಾಲ್ ಕಸ ಅವಳಿಗೆ. ನಾನೀಗಲೇ ಅವ್ರ ಮನೆಗೆ ಹೋಗ್ತೀನಿ. ನನ್ನ ಮಗಳಿಗೆ ಯಾಕೆ ಹೀಗೆ ಹೊಡೆದೆ ಅಂತ ಕೇಳ್ತೀನಿ. ಬೇಡ ಬರ್ಗ, ಹೆದರ್ಸ್ಬೇಡ. ನಾನು ನಿನಗೆ ಸಹಾಯ ಮಾಡಕ್ಕೆ ಬಂದಿರೋದು. ನಿನ್ನ ನೋವನ್ನ ನಿವಾರಿಸಕ್ಕೆ ಬಂದಿದ್ದೀನಿ. ಉಪಕಾರ ಮಾಡಕ್ಕೆ ಬಂದವ್ರಿಗೆ ಅಪಕಾರ ಮಾಡಬಾರ್ದಲ್ವಾ? ನನಗೆ ಗೊತ್ತು ನನಗೆ ಮಾತು ಬರುತ್ತೆ, ನಿನಗೆ ಮಾತು ಬರಲ್ಲ ಅಂತ. ಆದರೆ ಪ್ರೀತಿ ಅರ್ಥ ಆಗೋಕ್ಕೆ ಮಾತು ಬೇಡ, ಭಾವನೆಗಳು ಸಾಕು.
ಈಗಲೇ ಅವ್ರ ಮನೆಗೆ ಹೋಗ್ತೀನಿ. ನನ್ನ ಮಗಳಿಗೆ ಯಾಕೆ ಹೀಗೆ ಹೊಡೆದೆ ಅಂತ ಕೇಳ್ತೀನಿ. ಸ್ಥಿತಿ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಿಲ್ಲ ಮಗಳೇ. ನೋಡೋಕ್ಕಾಗ್ತಿಲ್ಲ. ಹೊಟ್ಟೆ ತುಂಬಾ ಸಿಗ್ತಿದೆ. ಈ ಮರಿದೇವ ಬೇರೆ ಏನೋ ತಿನ್ನಕ್ ತಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಬಂದಿರಲ್ಲಪ್ಪ. ಬಂದೆ 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 ಬಂದ್ಯಾ ಬಂದ್ಯಾ? ಯಾರಿಲ್ಲ, ಎಲ್ಲರೂ ಇದಾರಲ್ಲ. ಬಸ್ಸೇ ಅಲ್ರು? ಬಸ್ಸೇ ಇಲ್ಲ, ಇದಾರಲ್ಲ. ಎಲ್ರು? ಅಲ್ಲ ಇದ್ದಾನೆ. ಎಲ್ಲೂ ಕಾಣಿಸ್ತಿಲ್ರು. ಬಸ್ಸೇ ಎಲ್ಲೂ ಕಾಣಿಸ್ತಿಲ್ಲ. ಬನ್ನಿ ಬನ್ನಿ ನೋಡೋಣ. ಇನ್ನ ಏನ್ ನೋಡ್ತಾ ಇದ್ಯಾ? ಹೊರಡು. ಇನ್ನೊಂದ್ಸಲ ಮನೆ ಕಡೆಗೆ ಬರಂಗಿಲ್ಲ. ಕೈಯಿಂದ ಹೊಡೆದ ಏಟು, ನಾಲಿಗೆಯಿಂದ ಹೊರ ಹಾಕಿದ ಮಾತು, ಕಳೆದು ಹೋದ ಸಮಯ, ಕಳ್ಕೊಂಡ ನಂಬಿಕೆ ಯಾವತ್ತೂ ವಾಪಸ್ ಬರೋದಿಲ್ಲ. ಉತ್ತರ ಕಳ್ಕೊಳ್ಳೋದಕ್ಕೆ ಮುಂಚೆ ಯೋಚಿಸ್ಬೇಕು, ಅಥವಾ ಕಳ್ಕೊಂಡ ಮೇಲೆ ಯಾಕೆ ಹೀಗಾಯಿತು ಅಂತ ಚಿಂತಿಸ್ಬೇಕು. ಅದನ್ನು ಬಿಟ್ಟು ಈ ರೀತಿ ದೇಹದಂಡನೆ ಮಾಡೋದ್ರಿಂದ
ಯಾವ ಪ್ರಯೋಜನನೂ ಇಲ್ಲ ಉತ್ತರ, ಯಾವ ಪ್ರಯೋಜನನೂ ಇಲ್ಲ. ಒಂದು ಕ್ಷಣದ ಕೋಪ ಒಂದು ಸುಂದರ ಸಂಬಂಧನೇ ಹಾಳು ಮಾಡ್ಬಿಡ್ತಲ್ಲ ಸ್ವಾಮಿ. ಆ ಒಂದು ಕ್ಷಣದ ಕೋಪನೇ ಮಹಾ ತಪಸ್ವಿ ಜಮದಗ್ನಿ ಮಹರ್ಷಿಗಳು ತಮ್ಮ ಹೆಂಡತಿ ರೇಣುಕಾದೇವಿ ತಲೆನ ಕತ್ತರಿಸುವ ಹಾಗೆ ಮಾಡಿತ್ತು. ಆ ಒಂದು ಕ್ಷಣದ ಕೋಪನೇ ಭೃಗು ಮಹರ್ಷಿಗಳು ವಿಷ್ಣುವಿನ ಎದೆಗೆ ಒದೆಯ ಹಾಗೆ ಮಾಡಿತ್ತು. ಮಹಾಲಕ್ಷ್ಮಿ ವಿಷ್ಣುವನ್ನ ತೊರೆಯ ಹಾಗೆ ಮಾಡಿತ್ತು. ಆ ಒಂದು ಕ್ಷಣದ ಕೋಪನೇ ಶಿವ ಬ್ರಹ್ಮದೇವನ ತಲೆಯನ್ನೇ ಕತ್ತರಿಸುವ ಹಾಗೆ ಮಾಡಿತ್ತು. ಗಣೇಶನ ಶಿರಚ್ಛೇದನ ಆಗುವ ಹಾಗೆ ಮಾಡಿತ್ತು. ಆ ಒಂದು ಕ್ಷಣದ ಕೋಪದಿಂದ ಎಷ್ಟೊಂದು ಯುದ್ಧಗಳಾಗಿದೆ, ಎಷ್ಟೊಂದು ಸಾವು ನೋವುಗಳಾಗಿದೆ. ಋಷಿಮುನಿಗಳು ದೇವಾನು ದೇವತೆಗಳನ್ನೇ ಬಿಡದಿರೋ ಈ ಕೋಪ ಅನ್ನೋ ಮಹಾಮಾರಿ ನನ್ನ ನಿನ್ನಂತ ಹುಲುಮಾನವರನ್ನ ಬಿಡುತ್ತಾ ಉತ್ತರ. ಆ ಒಂದು ಕ್ಷಣದ ಕೋಪನ ಗೆಲ್ಲಬೇಕು ಅಂತ ಋಷಿಗಳು ಶರಣರು ಯೋಗ ಧ್ಯಾನ ತಪಸ್ಸು ಅಂತ ಜೀವನ ಪೂರ್ತಿ ಹೋರಾಟ ಮಾಡ್ತಾರೆ. ಅಂಥದ್ರಲ್ಲಿ ನಾವು ಯಾವ ಮಹಾ ಹೇಳು? ತಪ್ಪು ನಡೆದೋಗಿದೆ, ಅದನ್ನು ಸರಿಪಡಿಸೋದು ಹೇಗೆ ಅಂತ ಯೋಚನೆ ಮಾಡಬೇಕೇ ಹೊರತು ಮತ್ತಷ್ಟು ತಪ್ಪುಗಳು ಆಗೋದಕ್ಕೆ ಅವಕಾಶ ಕೊಡಬಾರ್ದು. ಇಂಥ ಸಂದರ್ಭದಲ್ಲಿ ತಾಳ್ಮೆ ಒಂದೇ ನಮ್ಮ ಸಮಸ್ಯೆಗಳನ್ನು ಪರಿಹರಿಸೋದು. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಉತ್ತರ. ನಾವು ನಂಬಿಕೆ ಕಳ್ಕೋಬಾರ್ದು. ಆದರೆ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಇಷ್ಟೆಲ್ಲ ರಾತಾಂತಕ್ಕೆ ಕಾರಣ ಆಗಿರೋದು ಕೇವಲ ಒಂದು ಮುತ್ತ? ರೇಣುಕಾ ನನ್ನ ಮಗನಿಗೆ ಒಂದೇ ಒಂದು ಮುತ್ತು ಕೊಡಬೇಕು ಅಂತ ಆಸೆ ಪಟ್ಲು ಅಷ್ಟೇ. ಅಷ್ಟಕ್ಕೆ ಯಾಕೆ ನಿನಗೆ ಅಷ್ಟೊಂದು ಕೋಪ ಬರಬೇಕು?